ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಭೆಯಲ್ಲಿ ಮೃತಪಟ್ಟ ರಾಜಶೇಖರ್ನ ಕೊನೆ ವಿಡಿಯೋ ಹಲ್ಚಲೆಬ್ಬಿಸಿದೆ. ಗಲಾಟೆಯ ವೇಳೆ ಪೊಲೀಸರು ಬಂದಿದ್ದು ಲಾಠಿ ಚಾರ್ಜ್ ಮಾಡಿದ್ದು, ಅದೇ ಟೈಮ್ನಲ್ಲಿ ಗನ್ಮ್ಯಾನ್ ಬುಲೆಟ್ ಹಾರಿಸಿದಂತಹ ದೃಶ್ಯವನ್ನ ಜನಾರ್ದನ ರೆಡ್ಡಿ ಹಾಗೂ ಬಿ ಶ್ರೀರಾಮುಲು ರಿಲೀಸ್ ಮಾಡಿದ್ದಾರೆ. ಅದನ್ನು ಒಂದು ಸ್ಕ್ರೀನಿಂಗ್ ಮೂಲಕವಾಗಿ ಅವರು ತೋರಿಸಿದ್ದಾರೆ, ವಿಡಿಯೋವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಆಕಸ್ಮಿಕ ಅಲ್ಲ, ಪೂರ್ವ ನಿಯೋಜಿತ ಕೊಲೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ಆದರೆ ಬ್ಯಾನರ್ ಹರಿದು ಪ್ರಚೋದನೆ ಮಾಡಿದ್ದು ಯಾಕೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶ್ನೆ ಹಾಕಿದ್ದಾರೆ. ಇಷ್ಟೆಲ್ಲ ರಾಜಕೀಯದ ಮಧ್ಯೆ ಸರ್ಕಾರ ಬಳ್ಳಾರಿಯ ಐಜಿಪಿಯನ್ನು ಎತ್ತಂಗಡಿ ಮಾಡಿದೆ. ಕಣ್ಣೆದುರುಗಡೆನೆ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಆರಿಸಿ ಅದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಕೂಡ ಕಿರ್ಚಾಡ್ತಾರೆ. ಸೊ ಬರದ ಜೊತೆ ಬಂದಿರುವಂಥ ರಾಜಶೇಖರನ್ನ ಇವರು ಕೊಲೆ ಮಾಡ್ತಿದ್ದು. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯ್ಬೇಕಾದ್ರೆ ಪ್ರಚೋದನೆ ಮಾಡಿದವ್ರು ಯಾರು? ರಾಜಶೇಖರ್ ಇಲ್ಲಿದ್ದಾರೆ, ಫೈರ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಾಟೆಯ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ರೆಡ್ಡಿ ಮನೆಯಲ್ಲೇ ದೊಡ್ಡ ಸ್ಕ್ರೀನ್ ಹಾಕಿ ಎಲ್ಲರಿಗೂ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ವಿವರಣೆ ನೀಡಿದ್ದಾರೆ. ಜನಾರ್ದನ್ ರೆಡ್ಡಿ ಕಚೇರಿ ಮೇಲೆ ನಿಂತಿದ್ದ ರೆಡ್ಡಿ ಗುಂಪಿನ ವಿಡಿಯೋಗ್ರಾಫರ್ ಸೆರೆ ಹಿಡಿದಿದ್ದ ವಿಡಿಯೋ ರಿಲೀಸ್ ಮಾಡಿದ್ದಾರೆ ರೆಡ್ಡಿ ಬ್ರದರ್ಸ್. ಮನೆ ಮುಂದಿನ ರಸ್ತೆಯ ಡಿವೈಡರ್ ಮೇಲೆ ನಿಂತು ರೆಡ್ಡಿ ಮನೆಯತ್ತ ರಾಜಶೇಖರ್ ಕಲ್ಲು ಎಸೆಯುತ್ತಿರುವ ದೃಶ್ಯ ಕೂಡ ಇದರಲ್ಲಿತ್ತು. ರಾಜಶೇಖರ್ ಕಲ್ಲು ಎಸೆಯುತ್ತಿದ್ದಾಗ ಪೊಲೀಸರು ಲಾಠಿ ಏಟು ಕೊಟ್ಟಿದ್ದಾರೆ. ಹಾಗೆ ಪೊಲೀಸರಿಂದ ತಪ್ಪಿಸಿಕೊಂಡು ಓಡುತ್ತಿದ್ದಾಗಲೇ ರಾಜಶೇಖರ್ಗೆ ಗುಂಡೇಟು ಬಿದ್ದಿದೆ. ಗುಂಡೇಟು ಬಿದ್ದ ಬಳಿಕ ಚೀರಾಡುವ ರಾಜಶೇಖರ್ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ. ರಾಜಶೇಖರ್ಗೆ ಭರತ್ ರೆಡ್ಡಿ ಗನ್ಮ್ಯಾನ್ ಹಾರಿಸಿದ ಗುಂಡು ಬಿದ್ದಿದೆ ಎಂಬುದು ರೆಡ್ಡಿ ಆರೋಪ. ಅವ್ರ ಎದುರುಗಡೆ ಕಣ್ಣೆದುರುಗಡೆನೆ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಆರಿಸಿ ಅವ್ನು ನೋಡಿ ಎಷ್ಟು ನಿಶಬ್ದವಾಗಿ ಗುಂಡು ಆರಿಸ್ತಾನ, ಮಕ ತೆರಿಕೆ ಅಂತಾನೆ. ಗುಂಡು ಆರಿಸಿದ ನಂತರ ಅವ್ನು ಬಿದ್ದೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಕೂಡ ಕಿರ್ಚಾಡ್ದಂಥ ಟೈಮಲ್ಲಿ ಅವ್ನು ಹೊತ್ಕೊಂಡು ಹೋಗ್ತಾರ, ಹೋಗೋಂಥ ಟೈಮಲ್ಲಿ ದಾರಿಯಲ್ಲಿ ಸತ್ತೋಗ್ತಾನೆ. ಅಷ್ಟು ಆಗ್ತಾ ಇದ್ರು ಕೂಡ ಅವ್ರು ಹೇಳಿದಂಥ ಮಾತೇನು, ನಾನು ಬಳ್ಳಾರಿನ ಸುಟ್ಟು ಭಸ್ಮ ಮಾಡ್ತಿದ್ದೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ಸುಟ್ಟು ಭಸ್ಮ ಮಾಡ್ತೀನಿ ಅಂತ ಹೇಳಿದಂಥ ಟೈಮಲ್ಲಿ ಕೂಡ ಇಲ್ಲಿ ತನಕ ಇದೆ ಯಾವುದೇ ಕ್ರಮವನ್ನು ಕೂಡ ಇಲ್ಲಿ ತನಕ ತಗೊಂಡಿಲ್ಲ. ಇವತ್ತು ಅವ್ರು ಏನಂದರೆ MLA ಅವ್ರನ್ನ ಅರೆಸ್ಟ್ ಮಾಡಿದರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋಂಥ ಕಾರಣದಿಂದ ಇಲ್ಲಿ ತನಕ ಆಗಿದೆ. ನಮ್ಮ MLA ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ರಾಜಶೇಖರ್ ಸತ್ತಿರೋದು ಭರತ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಹಾರಿಸಿದ ಬುಲೆಟ್ನಿಂದಲೇ ಅನ್ನೋದು ರೆಡ್ಡಿ ರಾಮುಲು ಆರೋಪ. ಪೊಲೀಸರ ಲಾಠಿ ಏಟಿನಿಂದ ತಪ್ಪಿಸಿಕೊಳ್ಳಲು ಹಿಂತಿರುಗಿ ಓಡುತ್ತಿದ್ದಾಗ ರಾಜಶೇಖರ್ಗೆ ಹಿಂಬದಿಯಿಂದ ಗನ್ಮ್ಯಾನ್ ನೇರವಾಗಿ ಶೂಟ್ ಮಾಡಿದ್ದಾನೆ ಎಂದು ಜನಾರ್ದನ್ ರೆಡ್ಡಿ ವಿಡಿಯೋ ಮೂಲಕ ವಿವರಿಸಿದ್ದಾರೆ. ಅಲ್ಲದೆ ಇದು ಭರತ್ ರೆಡ್ಡಿ ಸಮ್ಮುಖದಲ್ಲೇ ಆಗಿರುವ ಕೊಲೆ, ಶಾಸಕರೇ ಮುಂದೆ ನಿಂತು ಕಾರ್ಯಕರ್ತನ ಬಲಿ ಪಡೆದಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಅದು ಮಿಸ್ಫೈರ್ನಿಂದ ಆಗಿರುವ ಸಾವು ಅಲ್ಲವೇ ಅಲ್ಲ, ಅದು ಮರ್ಡರ್ ಎಂಬ ಆರೋಪವನ್ನ ರೆಡ್ಡಿ ಮಾಡಿದ್ದಾರೆ. 9 ಗಂಟೆಗೆ ಭರತ್ ರೆಡ್ಡಿ ಬಂದ ಮೇಲೆ ಇದಾಗಿತ್ತು. ಸೊ ಸತೀಶ್ ರೆಡ್ಡಿ ಸಮಕ್ಷಮದಲ್ಲೇ ಚಂದ್ರಶೇಖರ್ ಬಂದು ಜೊತೆಯಲ್ಲಿದ್ದ. ಆವಾಗ ಅವನು ಮುಗಿಸ್ಬಿಡ್ಬೇಕಾಗಿತ್ತು. ಅವನಿಗೆ ದೇವರು ಆಯುಷ್ ಭಾಳ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಅವನು ಬದುಕಿದ್ದಾನೆ. ಸೊ ಭರತ್ ಜೊತೆ ಬಂದಿರುವಂಥ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡಿಸಿದ್ದು. ಹಿಂದೆಯಿಂದನೇ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂಥದ್ದು ತಾವು ಕಣ್ಣಾರು ನೋಡಿರೋ ಕಾರಣ ಶ್ರೀರಾಮುಲು ಅವರು ಹೇಳಿದಾಗೆ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡಿದ್ದೇನೆ. ಭರತ್ ರೆಡ್ಡಿ ಇರುವಂಥ ಅವನ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂಥದ್ದು, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಇಷ್ಟಕ್ಕೆ ಸುಮ್ಮನಾಗದ ರೆಡ್ಡಿ ಈ ಗಲಾಟೆಯ ವೇಳೆ ಕರ್ತವ್ಯ ಲೋಪ ಮಾಡಿರುವ ASP ರವಿಕುಮಾರ್, DYSP ನಂದಾರೆಡ್ಡಿ ಅಮಾನತು ಮಾಡಲೇಬೇಕೆಂದು ಆಗ್ರಹಿಸಿದ್ದಾರೆ. ಶಾಸಕ ಭರತ್ ರೆಡ್ಡಿ ಹಾಗೂ ಇಬ್ಬರು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಮತ್ತೊಂದು ದೂರು ನೀಡಲು ಜನಾರ್ದನ್ ರೆಡ್ಡಿ ನಿರ್ಧರಿಸಿದ್ದಾರೆ. ಅಷ್ಟೇ ಅಲ್ಲ, ಬುಲೆಟ್ ದಾಳಿ ಖಂಡಿಸಿ ಬಳ್ಳಾರಿಯಲ್ಲಿ ಜನವರಿ 17ರಂದು ಬೃಹತ್ ರ್ಯಾಲಿ ಕೂಡ ಆಯೋಜಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಕೇಸರಿ ಟೀಮ್ ಸಜ್ಜಾಗುತ್ತಿದೆ. 17ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳೋದಕ್ಕೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನನಗೆ ಫೋನ್ ಮೂಲಕ ತಿಳಿಸಿದ್ದಾರೆ. 17 ಜನವರಿ ಬಳ್ಳಾರಿಯಲ್ಲಿ ಪ್ರತಿಭಟನಾ ರ್ಯಾಲಿ ಅಂದರೆ ಅದು ಸಮಾವೇಶ ಕೂಡ ಆಗುತ್ತೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ರೆಡ್ಡಿ ರಾಮುಲು ಮುಗಿಬಿದ್ದಿರೋವಾಗಲೇ ರೆಡ್ಡಿ ಬ್ರದರ್ಸ್ ವಿರುದ್ಧ ಸಿಟ್ಟಾದ್ರು ಸಿಎಂ.
ಬಳ್ಳಾರಿ ಇತಿಹಾಸ ಎಲ್ಲವೂ ಗೊತ್ತಿದೆ. ರೆಡ್ಡಿ ರಾಮುಲು ಟೀಮ್ಗಳ ಪ್ರಚೋದನೆ, ರೆಡ್ಡಿ ರಾಮುಲು ಕುಮ್ಮಕ್ಕಿನಿಂದಲೇ ಅಲ್ಲಿ ಗಲಾಟೆ ಆಗಿದ್ದು ಎಂದು ಸಿಎಂ ಆರೋಪಿಸಿದ್ದಾರೆ. ಬ್ಯಾನರ್ನ ಬಿಚ್ಚಾಕ್ದವ್ರು ಯಾರ್ರೀ? ಅದೇ ಪ್ರಚೋದನೆ. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯ್ಬೇಕಾದ್ರೆ ಪ್ರಚೋದನೆ ಮಾಡಿದವ್ರು ಯಾರು? ಅಸೂಯೆ ತಡ್ಕೊಳಕ್ಕಾಗಲ್ಲ ಅವ್ರ ಕೈನಲ್ಲಿ. ಐಜಿಪಿ ಎತ್ತಂಗಡಿ ಹೊಸಬರ ಅಧಿಕಾರ ಸ್ವೀಕಾರ, ಸ್ಥಳ ಮಹಜರು ಮಾಡಿ ತನಿಖೆ ಚುರುಕು. ರಾಜಕೀಯ ಜಟಾಪಟಿಗಳ ಮಧ್ಯೆಯೇ ಪೊಲೀಸ್ ಅಧಿಕಾರಿಗಳ ಎತ್ತಂಗಡಿ ಕಾರ್ಯಗಳೂ ನಡೆದಿವೆ. ಬಳ್ಳಾರಿ ವಲಯ ಐಜಿಪಿ ಆಗಿದ್ದ ವರ್ತಿಕಾ ಕಟಿಯಾರನ್ನ ಜಾರಿ ನಿರ್ದೇಶನಾಲಯಕ್ಕೆ ಎತ್ತಂಗಡಿ ಮಾಡಲಾಗಿದ್ದು, ಅವರ ಸ್ಥಾನಕ್ಕೆ ಡಾಕ್ಟರ್ ಹರ್ಷ ಅವರನ್ನ ಸರ್ಕಾರ ನಿಯೋಜಿಸಿದೆ. ನಾನು ನಮ್ಮ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿ ಕೇವಲ ಒಂದು ಘಟನೆ ಬಗ್ಗೆ ಮಾತ್ರ ಅಲ್ಲ, ವ್ಯಾಪಕವಾಗಿ ಏನು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ, ಅಪರಾಧಗಳ ವಿಚಾರವಾಗಿ ವಿಶದವಾಗಿ ಅವರೊಂದಿಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ತಮಗೆ ವಿವರವಾದ ಮಾಹಿತಿ ನಾನು ತಿಳ್ಕೊಳ್ತೇನೆ. ಇದಕ್ಕೆ ಭೌತಿಕವಾಗಿ ನಾನು ಹೋಗಿ ಕೆಲವು ಸ್ಥಳಗಳನ್ನ ಪರಿಶೀಲನೆ ಮಾಡಬೇಕಾಗ್ತದೆ, ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ಮಾಡಬೇಕಾಗ್ತದೆ, ಕಡತಗಳನ್ನ ನೋಡಬೇಕಾಗ್ತದೆ. ಹಾಗಾಗಿ 1-2 ದಿನಗಳಲ್ಲಿ ಸರ್ಕಾರ ಹೊಸ ಪೊಲೀಸ್ ವರಿಷ್ಠಾಧಿಕಾರಿಯವ್ರನ್ನು ನೇಮಕ ಮಾಡಿರೋದ್ರಿಂದ ಅವರು ಬಂದು ವರದಿ ಮಾಡ್ತಾರೆ. ಅಧಿಕಾರ ಸ್ವೀಕಾರ ಮಾಡಿಕೊಳ್ಳುತ್ತಲೇ ಬ್ಯಾನರ್ ಗಲಾಟೆ ಸ್ಥಳ ಮಹಜರು ನಡೆಸಿ ಸಂಪೂರ್ಣ ಪರಿಶೀಲನೆ ಮಾಡಿದ್ರು ಐಜಿಪಿ ಹರ್ಷ. ಸಿಸಿಟಿವಿ ಕ್ಯಾಮೆರಾ ವ್ಯಾಪ್ತಿ ಮತ್ತು ಫುಟೇಜ್ ಪರಿಶೀಲನೆಗೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಭದ್ರತಾ ವ್ಯವಸ್ಥೆಯಲ್ಲಿನ ಲೋಪಗಳ ಬಗ್ಗೆ ಅಧಿಕಾರಿಗಳಿಂದ ಸ್ಪಷ್ಟನೆ ಪಡೆದರು. ಆರೋಪಿಗಳ ಪಾತ್ರ ಸ್ಪಷ್ಟಪಡಿಸುವಂತೆ ತನಿಖಾ ತಂಡಕ್ಕೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ತನಿಖೆ ಪಾರದರ್ಶಕ ಹಾಗೂ ವೇಗವಾಗಿ ನಡೆಯಬೇಕು ಎಂದು ನಿರ್ದೇಶಿಸಿದ್ದಾರೆ. ಇದೇನೇ ಇದ್ದರೂ ಈ ಪ್ರಕರಣದಲ್ಲಿ ಇನ್ನೂ ಹಲವಾರು ಅನುಮಾನಗಳಿವೆ. 10 ವಿಡಿಯೋಗಳು ವೈರಲ್ ಆಗ್ತಿವೆ. ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಗ್ರೀನ್ ಸೆಕ್ಟರ್ ಪೊಲೀಸರ್ ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.